ನಾವು ಮಾತಾಡೋದು ಬಿಳಿಗಿ ತಾಲೂಕು ತೋಳ್ಮಟ್ಟಿ ಗ್ರಾಮದವರು. ನಮ್ಮ ಬಾಗಲಕೋಟೆ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯದೊಳಗೆ 2017ರಿಂದ 2024ರವರೆಗೆ ಎಂಟ್ರಿ ಆಗ್ಯಾವ. ನಮ್ಮ ಕರ್ನಾಟಕದ ಇವ್ರು ಎಲ್ಲ ಪರ್ಯಾದ ಸರಿ ಆಯ್ತು. ಈ ನಮ್ಮ ಕರ್ನಾಟಕದೊಳಗೆ 17ರಿಂದ 24ನೇ ಇಸ್ವಿ ತನಕ ಒಂದು ಆರ್ಡರ್ ಕೊಟ್ಟಿಲ್ಲ. ತಾವು ದಯವಿಟ್ಟು ಆ ಸಂಬಂಧಪಟ್ಟಂತ ಕರ್ನಾಟಕ ಸಚಿವರಿಗೆ ತಾವು ಹೇಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತು 2000 ಇದ್ದದ್ದು 3000 ಮಾಡ್ತೀವಿ ಅಂತ ಪೇಪರ್ಗೂ ಕೊಟ್ಟರು ಮತ್ತು ಟಿವಿ ಒಳಗೆ ಅನುಮಾನ ಮಾಡಿದ್ರು, ಅದು ಆಗಿಲ್ಲ. ನಮ್ಮ ಬಿಳಿಗಿ ತಾಲೂಕಿನಲ್ಲಿ ಒಂದು ರಂಗ ಮಂದಿರ ಕಟ್ಟ್ಯಾರ. ಇಡೀ ಕರ್ನಾಟಕ ಒಳ್ಳೆಯ ಕಲಾವಿದ ಯಾವ ಕಂದಗಾಲ ಹನುಮಂತರಾಯರ್ ಅಂತೇಳಿ, ಅದು 3 ವರ್ಷ 4 ವರ್ಷ ಆತ್ ಮುಗಿದು ಇನ್ನೂ ಆಗಿಲ್ಲ. ಯಾಕಾಗಿಲ್ಲ? ಏನು ದುಡ್ಡಿಲ್ಲೋ, ಅದಕ್ಕೆ ಅಧಿಕಾರಿಗಳಿಲ್ಲೋ? ಅದಕ್ಕೆ ದಯವಿಟ್ಟು ತಾವು ಹಿಂದೆ ಹೆಂಗ್ ಮಾಡ್ರಿ ದಿಲ್ಲಿವು ಅವನು ಹಂಗೆ ಮಾಡಿಕೊಂಡಿನೇ ಎಲ್ಲ ಪರಿ ಕೇಳಿದ್ರಲ್ಲ. ನಮಗೆ ಮಾತ್ರ ಇದನ್ನ ಸ್ಪಂದನೆ ಮಾಡಲಿಲ್ಲ ಅಂದ್ರೆ 1 ತಿಂಗಳ ಒಳಗೆ ಉಪವಾಸ ಸತ್ಯಾಗ್ರಹ ಮಾಡ್ತು. ಒಪ್ಪಿಗೆ ಐತಿ ಎಲ್ಲರದು, ಎಲ್ಲರದು ಒಪ್ಪಿಗೆ ಚಪ್ಪಾಳೆ. ನಾನು ನಿನ್ನೆನೇ ದಿಶಾ ಕಮಿಟಿನಲ್ಲಿ ಚರ್ಚೆ ಮಾಡಿದ್ದೆ. ಮತ್ತು 29ನೇ ತಾರೀಕಿಗೆ ನಮ್ಮ ಜಿಲ್ಲೆ KDP ಮೀಟಿಂಗ್ ಇದೆ. ನಾನು ಬೇರೆ ಕೆಲಸಕ್ಕೆ ಹೋಗಬೇಕಾಗಿತ್ತು. ಆದರೆ ಎಲ್ಲ ಸಮಸ್ಯೆಗಳಿಗೆ ಸ್ವಲ್ಪ ಆದರೂ ಉತ್ತರ ಇವತ್ತು ಎಲ್ಲ ನಮ್ಮ ಸಚಿವರು ಇರ್ತಾರೆ, ಶಾಸಕರು ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಬೀಳ್ಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಕಲಾವಿದರಿಗಾಗಲಿ, ಆಮೇಲೆ ಹನುಮಂತರಾಯರ ಒಂದು ಕಟ್ಟಡಕ್ಕೆ ಬೇಕಾಗಿರ್ತಕ್ಕಂಥ ನೆರವಾಗಲಿ, ನಾನು 100ಕ್ಕೆ 100ರಷ್ಟು ನಿಮ್ಮ ಫೋನ್ ನಂಬರ್ ನನ್ನ ಹತ್ರ ಇದೆ. ಸಾಯಂಕಾಲ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಸರ್, ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಪವರ್ ಟಿವಿಯವರಿಗೂ ಕೂಡ ಅನಂತ ಅಭಿನಂದನೆ ಹೇಳ್ತಾ, ಈಗ ನಮ್ಮಲ್ಲಿ ಕಲಾವಿದರು ಸಂಘರ್ಷಕ್ಕೆ ಇಳಿಬಾರ್ದಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಯೋಜನೆಗಳು ದುರುಪಯೋಗ ಆಗ್ತಿವೆ. ಅದು ಅಧಿಕಾರಿ ಮಟ್ಟದಲ್ಲಿ ಇರ್ಬೋದು, ಜನಪ್ರತಿನಿಧಿಗಳ ಮಟ್ಟದಲ್ಲಿಯೂ ಇರಬಹುದು. ಅದು ಅಧಿಕಾರ ಆ ಥರ ಬಳಸ್ತಾರೆ. ಜನಪ್ರತಿನಿಧಿಗಳ ಮಟ್ಟಗಳಲ್ಲಿ ಭಾಳ ಆಗೋದಲ್ಲ. ಯಾಕೆ ನೀವು ನೇರವಾಗಿ ಪಡೆಯೋರು ಸರ್ಕಾರದವ್ರು. ಯಾಕಂತ ಸರಿ, ಈಗ ನಿಮ್ಮ ಸರ್ ಕಲಾವಿದರು ನಾವೆಲ್ಲ ಪೆನ್ಷನ್ ತಗೋಬೇಕಾಗಿತ್ತಂದ್ರೆ ನಾವು ಯಾವುದೇ ಫಲಾಪೇಕ್ಷೆ ಇರ್ಲಾರ್ದೆ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವ್ರನ್ನ 58 ವರ್ಷ ಆದ ಬಳಿಕ ಮಾಸಾಸನ ಕೊಡುವಂತ ರೀತಿ ಇದ್ರೆ, ಇವತ್ತು ದುರುಪಯೋಗ 40 ವರ್ಷದವರು ತಪ್ಪುಗಳನ್ನು ಮಾಡಿ ಅಫಿಡವಿಟ್ ಅನ್ನು ಸಲ್ಲಿಸಿ ನನಗೆ 60 ವರ್ಷ ಆಗಿದೆ ಅಂತ ಅವರೆಲ್ಲ ತಗೋತಾರೆ. ಅವ್ರು ಸೇವಾ ಮಾಡಿರೋದಿಲ್ಲ. ಇಲ್ಲಿ ನಮ್ಮವರು 60 ವರ್ಷ 70 ವರ್ಷ 80 ವರ್ಷ ಸೇವಾ ಮಾಡಿದವರು ಇವತ್ತಿಗೂ ಕೂಡ ಅವರಿಗೆ ಪೆನ್ಷನ್ ಇಲ್ಲ. ಯಾವ ರಾಜ್ಯ ಸರ್ಕಾರದ್ದು ಇಲ್ಲ, ಕೇಂದ್ರ ಸರ್ಕಾರದ್ದು ಇಲ್ಲ. ಇನ್ನೊಂದು 2-3 ಪಾಯಿಂಟ್ಸ್ ಹೇಳ್ಬಿಡ್ತೀನಿ ನಾನು ಭಾಳಷ್ಟು ಮೊದಲು. ಹಾಗೆ ಇವತ್ತು ಪ್ರಾಯೋಜನೆ ಹಾಗೂ ಧನಸಹಾಯ ಸಹಿತ ಜೀವಂತ ಇರುವಂಥ ಸಂಘಗಳಿಗೆ ಸಿಗೋದಿಲ್ಲ. ಅವು ಎಂದೋ ಸತ್ತಿರ್ತಾವ ಅಂಥವರಿಗೆ ಪ್ರಾಯೋಜನೆ ಕಾರ್ಯಕ್ರಮ ಕೊಡೋದು, ಅವರಿಗೆ ಧನಸಹಾಯ ಹಾಕೋದು. ಹಾಗಾಗಿ ಒಂದಿಷ್ಟು ಕಲಾವಿದರನ್ನ ತಪ್ಪು ಮಾಡಲಿಕ್ಕೆ ಇವತ್ತು ಸರ್ಕಾರ ಹಸ್ತಿದೆ ಅಂತ ಅನಿಸ್ತಿದೆ ನನಗೆ. ಯಾಕಂದ್ರೆ 60 ವರ್ಷ ತನಕ ನಾವು ಯಾರೂ ಬದುಕೋದಿಲ್ಲ. ಹೀಗಾಗಿ ವಯೋಮಾನವಾದರೂ ಕಡಿಮೆ ಮಾಡಬೇಕು. ನಾನು 100ಕ್ಕೆ 100ರಷ್ಟು ಇಲ್ಲಿ ಇರ್ತಕ್ಕಂಥ ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆದು ಏನು ಇಲ್ಲಿ ನ್ಯೂನ್ಯತೆ ಆಗ್ತಿದೆ, ಏನು ತೊಂದರೆ ಆಗ್ತದೆ ಅದನ್ನು ತಪ್ಪಿಸಬೇಕು. ಯಾರು ಅರ್ಹ ಕಲಾವಿದರಿದ್ದಾರೆ ಅವರ ಅರ್ಜಿಗಳನ್ನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕರೆಸಬೇಕು. ಆ ಒಂದು ವ್ಯವಸ್ಥೆಯನ್ನು ನಾನೇ ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಂಡು ನಾನು ಮಾಡ್ತೀನಿ. ಏನು ಕೇಂದ್ರ ಸರ್ಕಾರ FRP ನಿಗದಿ ಮಾಡೈತೋ ಅದು ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆದ ಖರ್ಚು ಕೂಡ ಬಾರದಂತಾಗೈತಿ. ಅದಕ್ಕೆ ಈಗ ತಾವು ಇದೀಗ ಚರ್ಚೆ ಮಾಡಿದ್ರಿ ಏನತ್ತಂದ್ರೆ ಈ ಸಕ್ಕರೆ ಬೆಲೆಯನ್ನು ಹೆಚ್ಚು ಮಾಡಬೇಕು ಅಂಥೇಳಿ. ಮೊದಲನೇದಾಗಿ ಸಕ್ಕರೆಯನ್ನು ಎಸೆನ್ಷಿಯಲಿ ಕಮಾಡಿಟಿ ಆ್ಯಕ್ಟ್ದಿಂದ ಹೊರಗೆ ತೆಗಿಬೇಕು. ಎಸೆನ್ಷಿಯಲಿ ಕಮಾಡಿಟಿ ಆ್ಯಕ್ಟ್ದಿಂದ ಹೊರಗೆ ತೆಗೆದ ಅದಕ್ಕೆ 2 ರೀತಿ ಬೆಲೆ ನಿಗದಿ ಮಾಡಬೇಕು. ಈಗಾಗಲೇ ಗ್ಯಾಸ, ಎಲೆಕ್ಟ್ರಿಸಿಟಿ, ರೋಡ್ ಟ್ಯಾಕ್ಸ ಇವನ್ನೆಲ್ಲನೂ 2 ರೀತಿ ಏನು ಬೆಲೆ ನಿಗದಿ ಮಾಡ್ಯಾರೋ ಆ ರೀತಿ ಇದನ್ನು 2 ರೀತಿ ಬೆಲೆ ನಿಗದಿ ಮಾಡಬೇಕು. ಒಂದು ಹೌಸ್ ಹೋಲ್ಡ್ ರೇಟ್, ಒಂದು ಕಮರ್ಷಿಯಲ್. ಈ ರೀತಿ ಬೆಲೆ ನಿಗದಿ ಮಾಡಿದ್ರೆ ಸಕ್ಕರೆ ಕಾರ್ಖಾನೆಯವ್ರಿಗೂ ತೊಂದರೆ ಇಲ್ಲ, ಸರ್ಕಾರಕ್ಕೂ ತೊಂದರೆ ಇಲ್ಲ. ಇದನ್ನು ನಾನು 10 ವರ್ಷದಿಂದ ಹೇಳ್ಕೊತ ಬಂದನಿ. ನಾ ಮೊನ್ನೆ ಡೆಲ್ಲಿಗೆ ಹೋಗಿನಿ, ಸಂಸದರಿಗೆ ಭೇಟಿಯಾಗಿನಿ, ಅಲ್ಲೂ ನಾ ಅದನ್ನ ಹೇಳಿನಿ. ಇವತ್ತು ನಾನು ಕೂಡ ಕಬ್ಬು ಬೆಳಿತೇನೆ. ಆದರೆ ಸಮಸ್ಯೆ ನನಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ನಿನ್ನೆ ನಾನು ಹೆಸರು ಹೇಳೋದಿಲ್ಲ, ನಿಮ್ಮ ಸಕ್ಕರೆ ಫ್ಯಾಕ್ಟ್ರಿ ಮಾಲಕರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಅವರೂ ಉಳಿಬೇಕು, ನಮ್ಮ ರೈತರಿಗೂ ಲಾಭ ಆಗಬೇಕು.
ಇದಕ್ಕೆ ಇನ್ನೂ ಹೆಚ್ಚು ಅಂದರೆ ಇದರಲ್ಲಿ ಪಾಲಿಸಿಗಳನ್ನು ನಾವು ಮಾಡಬೇಕಾಗ್ತದೆ. ನಾವು ಒತ್ತಡ ತಂದು ಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ರೈತರಿಗೆ ಆಗ್ತಕ್ಕಂಥ ತೊಂದರೆ ತಪ್ಪಿಸಲಿಕ್ಕೆ ಪ್ರಾಮಾಣಿಕವಾಗಿ ಇವಾಗ ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ನಾನು ಪ್ರಯತ್ನವನ್ನು ಮಾಡ್ತೀನಿ.